ನಮಸ್ಕಾರ ಆತ್ಮೀಯ ವೀಕ್ಷಕರೇ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ತಮ್ಮನೇಲಿ ನೋಡಿದಾಗಲೇ ಗೊತ್ತಾಗುತ್ತೆ ಇವತ್ತಿನ ಲಾಗ್ ಹೇಗಿರುತ್ತೆ ಅಂತ ಹೇಳಿಬಿಟ್ಟು. ಆದರೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರೋ ಅವ್ರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಬೆಲ್ಲೈಕಾನ್ ಕ್ಲಿಕ್ ಮಾಡಿ, ನಿಮಗೆ ಡೈಲಿ ನೋಟಿಫಿಕೇಷನ್ ಬರುತ್ತೆ. ಜೊತೆಗೆ ಪ್ರತಿ ಸಾರಿನೂ ನೀವು ಲೈಕ್ ಮಾಡ್ತಾ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮಗೆ ನಾನು ಮಾಡಿರೋದೇನಾದರೂ ಇಷ್ಟ ಆಗಲಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಏನೇ ಅನಿಸಿಕೆ ಇದ್ರೂ ಕಮೆಂಟಲ್ಲಿ ತಿಳಿಸಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದು ಗಣರಾಜ್ಯೋತ್ಸವದ ರೆಡಿಯಾಗಿ ಅವಳು ಹೋಗ್ತಾ ಇದ್ದಿದ್ದು. ಆ ದಿನ ಒಂದು ಫಂಕ್ಷನ್ ಇತ್ತು. ನಾನು ಕೂಡ ಲೇಟಾಗಿ ಅಪ್ಲೋಡ್ ಮಾಡಿದ್ದೀನಿ. ನಾನು ಮಿನಿ ಲಾಗಲ್ಲಿ ಬೇಗನೆ ಹಾಕಿದ್ದೆ, ಆದರೆ ನಾನು ಲಾಂಗ್ ವಿಡಿಯೋ ಸ್ವಲ್ಪ ಮಾಡೋದು ತಡ ಆಯಿತು. ಯಾಕೆಂದರೆ ಹಿಂದಿನ ವೀಡಿಯೋಸ್ ಎಲ್ಲ ಪೆಂಡಿಂಗ್ ಇತ್ತು ಅಂತ ಹೇಳಿ ಒಂದೊಂದಾಗಿ ಹಾಕ್ಕೊಂಡು ಬರೋ ಅಷ್ಟರಲ್ಲಿ ಇದು ತಡ ಆಗೋಗಿತ್ತು. ಸೊ ಅವಳು ಹೋದ ಸಲ ಡ್ಯಾನ್ಸಿಗೆ ಏನು ಪರ್ಫಾರ್ಮ್ ಮಾಡಿದ್ಲು ಅದೇ ರೀತಿಯೇ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳಿ ಗಣರಾಜ್ಯೋತ್ಸವಕ್ಕೂ ಮತ್ತೆ ಪ್ರಾಕ್ಟೀಸ್ ಮಾಡಿಕೊಂಡು ಡ್ಯಾನ್ಸ್ ಮಾಡಿ ಅಂತ ಹೇಳಿದರು ಅಂತ ಹೇಳಿ ಈ ದಿನ ಒಂದು ಪರ್ಫಾಮೆನ್ಸ್ಗೆ ಅವಳು ರೆಡಿಯಾಗಿ ಹೋಗ್ತಾಯಿದ್ಲು. ಮತ್ತು ಅವಳನ್ನ ಬಿಟ್ಬಿಟ್ಟು ಬಂದು ನಾವು ಮತ್ತೆ ರೆಡಿಯಾಗಿ ಹೋಗಬೇಕಿತ್ತು. ಅಂದರೆ ನಮ್ಮ ಅತ್ತಿಗೆ ಮಗಳದು ಬರ್ತಡೇ ಇತ್ತಲ್ವ, ಅವರು ಬರ್ತಡೇನ ಸಿಂಪಲ್ಲಾಗಿ ಮನೇಲೇ ಮಾಡಿಕೊಂಡು ಒಂದು ಉಕ್ಕಡದಲ್ಲಿ ಒಂದು ಪಾರ್ಟಿ ಇಟ್ಕೊಂಡಿದ್ರು. ಹಾಗಾಗಿ ನಾವು ಅಲ್ಲಿಗೆ ಹೋಗೋದಕ್ಕೆ ರೆಡಿಯಾಗಿ ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲಂತೂ ಭಾನುವಾರ ಆಗಿರೋದ್ರಿಂದ ಫುಲ್ಲು ರಶ್ ಇತ್ತು. ಹಾಗಾಗಿ ನಾವು ದೇವರಲ್ಲಿ ಹೊರಟಿದ್ದೇ ಸ್ವಲ್ಪ ಲೇಟ್ ಆಯಿತು. ಯಾಕಂದರೆ ಆ ಮಗಳು ಬಿಟ್ಟು ಈ ಮಕ್ಕಳನ್ನೆಲ್ಲ ರೆಡಿ ಮಾಡಿ ಕಳಿಸ್ಬಿಟ್ಟು ನಾವು ಹೊರಟು ಬರೋ ಅಷ್ಟರಲ್ಲಿ ತಡ ಆಗೋಗಿತ್ತು. ಹಾಗಾಗಿ ನಾವು ದೇವ್ರ ದರ್ಶನ ಮಾಡ್ದೇ ಹೇಗೆ ಅಲ್ಲಿ ಹೋಗೋದು ಅಂತ ಹೇಳಿ ದೇವ್ರ ದರ್ಶನ ಮುಗಿಸ್ಕೊಂಡೇ ನಾವು ಫಂಕ್ಷನ್ಗೆ ಹೋದ್ವಿ. ಅಲ್ಲಿ ಈ ದೇವಸ್ಥಾನದಲ್ಲಿ ಭಾನುವಾರ ಮತ್ತು ಗುರುವಾರ ಹಾಗೆ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಸಿಕ್ಕಾಬಟ್ಟೆ ರಶ್ ಇರುತ್ತೆ. ಯಾಕಂದರೆ ಇಲ್ಲಿ ತಡ ಓಡಿಸೋದು ಜಾಸ್ತಿ ಇರುತ್ತೆ. ಹಾಗಾಗಿ ಯಾರು ನಮಗೆ ದೃಷ್ಟಿಯಾಗಿರುತ್ತೋ ಏನೇ ಪ್ರಾಬ್ಲಮ್ಸ್ ಇದ್ರೂ ಇಲ್ಲಿ ಒಂದು ತಡೆ ಓಡಿಸಿ ನಾವು ಪೂಜೆ ಮಾಡಿಸೋದ್ರಿಂದ ಅಥವಾ ಹರಕೆ ಮಾಡಿಕೊಂಡು ಮರಿ ಹೊಡೆದು ಪೂಜೆ ಮಾಡೋದ್ರಿಂದ ಒಳ್ಳೆಯದಾಗುತ್ತೆ ಅನ್ನೋದೊಂದು ಪ್ರತೀತಿ. ಹಾಗಾಗಿ ಇಲ್ಲಿ ದೇವಸ್ಥಾನ ತುಂಬ ವಿಶೇಷತೆ. ನಾವು ಆವಾಗವಾಗ ಬರ್ತಾ ಇರ್ತೀವಿ. ನಮಗೆ ದೂರ, ನಮಗೆ ಹತ್ತಿರ ಅಂತಂದರೆ ಮುಗಿದ್ಕಳ್ಳಿ ಇದೆ. ನಾವು ತಡ ಓಡಿಸೋದೆಲ್ಲ ಅಲ್ಲೇ ಜಾಸ್ತಿ. ಹಾಗಾಗಿ ಇಲ್ಲಿ ಬಂದಾಗ ಇಲ್ಲಿ ಓಡಿಸ್ಕೊಂಡು ಹೋಗೋಣ ಅಂತೇಳಿ ಓಡಿಸ್ಕೊಂಡ್ವಿ. ಅದು ಬಟ್ ನಾನು ಅದನ್ನು ವೀಡಿಯೋ ಮಾಡ್ಕೊಂಡಿಲ್ಲ. ಬರ್ತ್ಡೇ ಪಾರ್ಟಿನಲ್ಲಿ ಊಟ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ನಾವು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ಇನ್ನು ಫಂಕ್ಷನ್ ಮುಗಿಸ್ಕೊಂಡು ದಾರಿಲಿ ಬರ್ತಾ ನನಗೆ ಪಿಂಗಾಣಿ ವಸ್ತುಗಳು ಕಾಣಿಸ್ತು. ತುಂಬಾ ಚೆನ್ನಾಗಿತ್ತು. ಹಾಗೆ ಕಡಿಮೆ ರೇಟು ಕೂಡ ಇತ್ತು. ನಾನು ಮೀಶೋನಲ್ಲಿ ಎಲ್ಲನೂ ನೋಡಬೇಕಾದ್ರೆ ರೈಟರು ಸ್ವಲ್ಪ ಜಾಸ್ತಿನೇ ಹೇಳ್ತಿದ್ರು. ಹಾಗಾಗಿ ಅದಕ್ಕಿಂತ ಕಡಿಮೆ ಇದೆಯಲ್ಲ ಅಂತ ಹೇಳಿಬಿಟ್ಟು ನನಗೆ ತೊಗೋಬೇಕು ಅನಿಸ್ತು. ನಾನು 2 ತೊಗೊಳ್ಳೋಣ ಅಂತ ಹೋದೆ. ಕಡಿಮೆ ರೇಟ್ ಇರೋದ್ರಿಂದ ನಾನು ಒಂದು 4-5 ಎಕ್ಸ್ಟ್ರಾನೇ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ತೊಗೊಂಡೆ. ಖುಷಿ ಆಯಿತು ನನಗೆ. ಇದು ಒಂದು ಕಡಿಮೆ ರೇಟಲ್ಲಿ ಚೆನ್ನಾಗಿರೋದು ಸಿಕ್ತಲ್ಲ ಅಂತ ಹೇಳಿಬಿಟ್ಟು. ನಂತರ ನಾನು ಇದನ್ನೆಲ್ಲ ಕ್ಲೀನ್ ಮಾಡಿ ಎತ್ತಿಟ್ಟು ಅಡುಗೆಗೆ ರೆಡಿ ಮಾಡ್ಕೊಳ್ತಾ ಹೋದೆ. ಫಂಕ್ಷನಲ್ಲಿ ಸುವರ್ಣಗೆಡ್ಡೆ ಮಿಕ್ಕಿತ್ತು. ಹಾಗಾಗಿ ಈ ಸುವರ್ಣಗೆಡ್ಡೆಯಿಂದ ಯಾವುದಾದ್ರೂ ಒಂದು ರೆಸಿಪಿ ಮಾಡೋಣ ಅಂತ ಅಂದ್ಕೊಂಡೆ. ಇದನ್ನು ನಾವು ಎಷ್ಟು ದಿನ ಬೇಕಾದರೂ ಇಡ್ಬೋದು, ಏನೂ ಆಗಲ್ಲ. ಮೇಲ್ಗಡೆ ಕಪ್ಪಾಗಿರುತ್ತೆ ಅಷ್ಟೇ. ಅದನ್ನು ನೀಟಾಗಿ ಹುರಿದ್ಬಿಟ್ಟು ಕಟ್ ಮಾಡಿಕೊಂಡ್ರೆ ಸೇಮ್ ಬೆಂದಾಗ ಇದು ಬಾಳೆಕಾಯಿದು ಫ್ಲೇವರ್ ಇರುತ್ತಲ್ಲ, ಸೇಮ್ ಅದೇ ಥರನೇ ಇರುತ್ತೆ. ಇದು ನಾನ್ ವೆಜ್ ರೆಸಿಪಿ ಕೂಡ ಇದರಲ್ಲಿ ಮಾಡ್ಬೋದು. ಸುವರ್ಣಗೆಡ್ಡೆಯಿಂದ ಕಬಾಬ್ ಮಾಡ್ಬೋದು, ಕುರ್ಮಾ ಮತ್ತು ಇದಕ್ಕೆ ಬೋಟಿ ಗೊಜ್ಜು ಮಾಡ್ತೀವಲ್ಲ ಅದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ನಾನ್ ವೆಜ್ ಐಟಮ್ಸ್ಗೆ. ಅದಕ್ಕೆ ನಾನು ಅಂದ್ಕೊಂಡೆ ಇವತ್ತು ಕೈಮಾ ಉಂಡೆ ಮಾಡಿ ಇದನ್ನು ಕುರ್ಮಾ ಗೊಜ್ಜು ಮಾಡಿಬಿಟ್ಟು ಆ ಉಂಡೆಗಳನ್ನ ಇದಕ್ಕೆ ಹಾಕಿ ಮಾಡಿದಾಗ ಒಂಥರ ಒಳ್ಳೆಯ ರೆಸಿಪಿ, ಹೊಸ ಥರದ್ದು ಅಂತ ಹೇಳಿ ಮಾಡೋಣ ಅಂತ ಅಂದ್ಕೊಂಡೆ. ಇದನ್ನು ನೀಟಾಗಿ ಎಲ್ಲನೂ ಕಟ್ ಮಾಡಿ ತೊಳೆದಿಟ್ಕೊಂಡು ಇದಕ್ಕೆ ಏನೇನು ಬೇಕೋ ಸಾಮಗ್ರಿಗಳೆಲ್ಲ ರೆಡಿ ಮಾಡಿಕೊಂಡೆ. 1-2 ತುಂಡು ಚಕ್ಕೆ ಮತ್ತು ಲವಂಗ, ಒಂದು 4-5, ಒಂದು 4 ಮೆಣಸು, ಮತ್ತು ಇದಕ್ಕೆ ಒಂದು 3 ಗೆಡ್ಡೆಯಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಗಸಗಸೆ 1-2 ಸ್ಪೂನಷ್ಟು. ಇದು ನಾನು ಮೊದಲೇ ಹುರಿದಿಟ್ಕೊಂಡಿದ್ದೀನಿ ಈರುಳ್ಳಿ, ಹಾಗೆ ಒಂದು ತುಂಡು ಶುಂಠಿ, ಒಂದು ಅರ್ಧ ಅಷ್ಟು ಕಾಯಿ, ಕೊತ್ತಂಬರಿ ಸೊಪ್ಪು,
ಒಂದು ಟೊಮೊಟೊ ಇಷ್ಟನ್ನು ರುಬ್ಬೋದಕ್ಕೆ ಹಾಕಿ ಇದಕ್ಕೆ ಒಂದು 3 ಸ್ಪೂನಷ್ಟು ನಾನು ಖಾರದ ಪುಡಿ ತೊಗೊಂಡಿದ್ದೀನಿ. ಎಲ್ಲನೂ ಹಾಕಿ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು. ಇದ್ರ ಜೊತೆಗೆ ನಾನು ಗೀ ರೈಸ್ಗೆ ಕೂಡ ಕುರ್ಮಾ ಜೊತೆಗೆ ಗೀ ರೈಸ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಕುರ್ಮಾಗೆಲ್ಲ ನಾನು ಮಸಾಲೆನ ರೆಡಿ ಮಾಡಿ ಇಟ್ಕೊತಿದ್ದೆ. ಇನ್ನು ಈ ಅಡುಗೆಗೆ ಪುದೀನ ಸೊಪ್ಪಿಲ್ಲ ಅಂದರೆ ಚೆನ್ನಾಗಿರಲ್ಲ. ಹಾಗೆ ಪುದೀನ ಸೊಪ್ಪನ್ನ ಮರ್ತ್ಕೊಂಡು ಬಂದುಬಿಟ್ಟಿದ್ರು ತರೋದನ್ನು. ಇನ್ನು ಮನೇಲೇ ಸ್ವಲ್ಪ ಬಿಟ್ಟಿತ್ತು, ಅದನ್ನೇ ಒಂದೆರಡು ಕಿತ್ಕೊಂಡು ನಾನು ಕುರ್ಮಾಗೆ ರೆಡಿ ಮಾಡ್ಕೊಳ್ತಾ ಇದ್ದೆ. ನಾನು ಮುಂಚೆನೇ ಈರುಳ್ಳಿನ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ನಲ್ಲ, ನಾನು ಯಾವಾಗಲೂ ಅಷ್ಟೇ ಅಡುಗೆನ ಮಾಡೋಕ್ಕೆ ಶುರು ಮಾಡಿದ ತಕ್ಷಣವೇ ಒಂದಷ್ಟು ಈರುಳ್ಳಿನೆಲ್ಲನೂ ಫ್ರೈ ಮಾಡಿ ಎತ್ತಿಟ್ಕೊಂಡ್ಬಿಡ್ತೀನಿ. ಯಾವುದಕ್ಕೆ ಬೇಕೋ ಎಷ್ಟೆಷ್ಟು ಅಷ್ಟನ್ನು ಹಾಕ್ಕೊಂಡ್ರೆ ಹುರಿದಿಟ್ಟು ಮಾಡಿರೋವಂಥ ಅಡುಗೆಗಳು ಈರುಳ್ಳಿ ಹಾಕಿ ಮಾಡೋದು ತುಂಬಾ ರುಚಿಯಾಗಿರುತ್ತೆ. ಹಾಗಾಗಿ ನಾನಿಲ್ಲಿ ಸ್ವಲ್ಪ ತುಪ್ಪ ಮತ್ತು ಸ್ವಲ್ಪ ಎಣ್ಣೆ ಬಿಟ್ಟು ಫ್ರೈ ಮಾಡಿರೋವಂಥ ಈರುಳ್ಳಿನ ಸ್ವಲ್ಪ ಹಾಕ್ಕೊಂಡು ಬಟಾಣಿನೂ ಕೂಡ ಹಾಗೆ ಹಾಕಿ ಫ್ರೈ ಮಾಡಿ ನಾನೇನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನೋ ಸುವರ್ಣಗೆಡ್ಡೆನ ಅದನ್ನು ಕೂಡ ನೀಟಾಗಿ ತೊಳೆದು ಇದಕ್ಕೆ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಸುವರ್ಣಗೆಡ್ಡೆ ಹೆಂಗೆ ಇರುತ್ತೆ, ಬೆಂದ ತಕ್ಷಣ ಫುಲ್ಲು ಬಾಳೆಕಾಯಿ ಥರನೇ ಮೆತ್ತಗಾಗ್ಬಿಡುತ್ತೆ. ನೀವು ಅದನ್ನು ಹಾಗೆ ಕೂಡ ಬೇಯಿಸ್ಕೋಬೋದು. ಸ್ವಲ್ಪ ದಿಂಡಾಗಿ ತಿನ್ನಬೇಕು ಅಂತ ಅನ್ನೋರು ಒಂದು ವಿಷಲ್ ಕೂಗಿಸಿದ್ರೆ ಫುಲ್ಲು ಸ್ಮ್ಯಾಶ್ ಥರ ಆಗಿಬಿಡುತ್ತೆ. ಇದು ನಾನು ಬೇಗ ಆಗಬೇಕು ಅಡುಗೆ ಅಂತ ಹೇಳಿಬಿಟ್ಟು ವಿಷಲ್ ಕೂಗಿಸ್ಕೊಂಬಿಡೋಣ. ಯಾಕೆಂದರೆ ನಾವು ಅಡುಗೆ ಶುರು ಮಾಡಿದ್ದೆ ಫಂಕ್ಷನ್ ಮುಗಿಸ್ಕೊಂಡು ಬಂದು ಲೇಟಲ್ಲ, ಹಾಗಾಗಿ ಬೇಗ ಮಾಡೋಣ ಅಂತ ಹೇಳಿ ಮಾಡಿದೆ. ರುಬ್ಬಿರೋವಂಥ ಮಸಾಲೆನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಕೂಗು ಹಾಕೋದಕ್ಕೆ ಬಿಟ್ಬಿಟ್ಟೆ. ನಂತರ ಅದು ಕೂಗೋ ಅಷ್ಟರಲ್ಲಿ ನಾನಿಲ್ಲಿ ಗೀ ರೈಸ್ಗೆ ಏನು ಬೇಕೋ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೆ. ಆಲ್ರೆಡಿ ನಿಮಗೆ ತೋರಿಸಿದ್ದೀನಿ ನಾನು ಒಂದಷ್ಟು ರೆಸಿಪಿನ ಗೀ ರೈಸ್ ಮಾಡಿ. ಒಂದು ಮಿಕ್ಸಿಗೆ ಹಸಿಮೆಣಸಿಕಾಯಿ, ಶುಂಠಿ ಮತ್ತು ಬೆಳ್ಳುಳ್ಳಿ, ಮೆಣಸು ಇಷ್ಟನ್ನು ಗ್ರೈಂಡ್ ಮಾಡಿಕೊಂಡು ಗೀ ರೈಸ್ಗೆ ರೆಡಿ ಮಾಡ್ಕೊಂಡಿದ್ದೀನಿ. ಅಷ್ಟರಲ್ಲಿ ನಾವು ಏನಿಟ್ಟಿದ್ವಿ ಕುರ್ಮದ್ದು ಅದು ಕೂಗೋದಕ್ಕೆ ವಿಷಲ್ ಬಂತು. ನಂತರ ಅದನ್ನು ಆಫ್ ಮಾಡಿಬಿಟ್ಟು ನೆಕ್ಸ್ಟ್ ಅಡುಗೆಗೆ ನಾವು ಗೀ ರೈಸ್ಗೆ ಇಟ್ಬಿಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೆ. ಇಲ್ಲಿ ನೋಡಿ ತುಂಬ ಸಾಫ್ಟಾಗಿ ಬೆಂದೋಗ್ಬಿಟ್ಟಿದೆ. ನೀವೇನಾದರೂ ಮಾಡ್ಕೊಳ್ಳೋರು ಡೈರೆಕ್ಟ್ ಹಾಗೆ ಪಾತ್ರೆನಲ್ಲೇ ಬೇಯಿಸ್ಕೊಂಡ್ರೆ ಸಾಕು, ಬೆಂದ್ಬಿಡುತ್ತೆ. ನಾನು ಮುಂಚೆನೇ ಬೇಯಿಸಿಟ್ಕೊಂಡಿರೋ ಆಲೂಗೆಡ್ಡೆನ ಇಲ್ಲಿಗೆ ಹಾಕ್ತಾಯಿದ್ದೀನಿ. ಕುರ್ಮಕ್ಕೆ ಆಲೂಗೆಡ್ಡೆ ಹಾಕಿದ್ರೇ ಅದೊಂಥರ ಫ್ಲೇವರ್ ಕೊಡೋವಂಥದ್ದು. ಹಾಗಾಗಿ ನಾನು ಮುಂಚೆನೇ ಬೇಯಿಸಿಟ್ಕೊಂಡಿದ್ದೆ, ಅದನ್ನು ನಿಮಗೆ ಫಸ್ಟಿಗೆ ಹೇಳಿರಲಿಲ್ಲ. ಇದ್ರ ಜೊತೆಗೆ ನಾನೇನು ಕೈಮಾ ಉಂಡೆ ರೆಡಿ ಮಾಡ್ಕೊತೀನೋ ಅದು ಉಂಡೆಗಳನ್ನೂ ಹಾಕಿ ಎರಡು ಜೊತೆಯಲ್ಲೇ ನಾನು ಬೇಯಿಸ್ಕೊತೀನಿ. ಆವಾಗ ಒಂದು ಹದದಲ್ಲಿ ಬೇಯ್ದಿದೆ. ಮತ್ತು ನಾನು ಅದೇ ಕುಕ್ಕರ್ನ ಕ್ಲೀನ್ ಮಾಡಿಕೊಂಡು ನಾನು ಗೀ ರೈಸ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ತುಪ್ಪ, ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಹಾಕಿ, ಗೋಡಂಬಿ, ಪುದೀನ ಸೊಪ್ಪು, ಚಕ್ಕೆ, ಲವಂಗ, ಓಂಕಾಳು, ಏಲಕ್ಕಿ, ಜೀರಿಗೆ ಇಷ್ಟು ಎಲ್ಲವನ್ನು ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಆಲ್ರೆಡಿ ಸ್ವಲ್ಪ ಈರುಳ್ಳಿ ಫ್ರೈ ಆಗಿರೋದ್ರಿಂದ ನಾನು ಎಲ್ಲನೂ ಫುಲ್ಲು ಬೇಗನೆ ಎಲ್ಲನೂ ಹಾಕ್ಕೊಂಡು ಒಟ್ಟಿಗೆ ಫ್ರೈ ಮಾಡ್ಕೊಂಡ್ಬಿಡ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ಇದಕ್ಕೂ ಹಸಿ ಬಟಾಣಿ ಹಾಕಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ ಅಕ್ಕಿನ ತೊಳೆದು ಅಕ್ಕಿ ಕೂಡ ಫ್ರೈ ಮಾಡಿ ಮತ್ತು ರುಬ್ಬಿಟ್ಕೊಂಡಿರೋವಂಥ ಮಸಾಲೆನೂ ಇದಕ್ಕೆ ಹಾಕಿ ನೀವು ಫಸ್ಟಿಗೆ ಹಾಕಿ ಫ್ರೈ ಮಾಡಿಬಿಟ್ಟು ಅಕ್ಕಿ ಹಾಕ್ಬೋದು, ಹೇಗೆ ಬೇಕಾದರೂ ಆಗುತ್ತೆ. ಇದಾದಮೇಲೆ ನಾನು 1 ಕಪ್ನಷ್ಟು ತೆಂಗಿನ ಹಾಲನ್ನ ತೊಗೊಂಡಿದ್ದೀನಿ. ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಇದು ಮಾಡಿ ನಮಗೆ ನೀರು ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕಿ, ಅಂದರೆ 1ಕ್ಕೆ 2ರಷ್ಟು ಅಂತ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹಾಕ್ಕೊಂಡ್ರೆ ಆಗುತ್ತೆ. ಯಾಕಂದರೆ ಮಸಾಲೆದಲ್ಲೂ ಸ್ವಲ್ಪ ನೀರಿನ ಅಂಶ ಇರೋದ್ರಿಂದ ಗೀ ರೈಸು ಸ್ವಲ್ಪ ಉದುರಾಗಿ ಬರಬೇಕು ಅಂದರೆ ಒಂದು ಅರ್ಧ ಲೋಟ ಕಡಿಮೆ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಸ್ವಲ್ಪ ನಿಂಬೆಹಣ್ಣು ಹಿಂಡಿ ಒಂದು ವಿಷಲ್ ಕೂಗಿಸಿದ್ರೆ ಸಾಕು. ಇದು ಕೂಗೋ ಅಷ್ಟರಲ್ಲಿ ಕೈಮಾ ಉಂಡೆಗೆ ಏನೇನು ಬೇಕೋ ಎಲ್ಲನೂ ರೆಡಿ ಮಾಡ್ಕೊಂಬಿಡೋಣ. ಒಂದು ಶುಂಠಿ, ಚಕ್ಕೆ, ಲವಂಗ, ಮೆಣಸು ಮತ್ತು ಸ್ವಲ್ಪ ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ, 2 ಸ್ಪೂನಷ್ಟು ಖಾರದ ಪುಡಿ ತೊಗೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ರುಬ್ಕೊಂಡು ಎಣ್ಣೆ ಕಾಯೋಕ್ಕೆ ಬಿಟ್ಟು ನಂತರ ಇಲ್ಲಿ ನಾವೇನು ಕೈಮಾನ ತೊಗೊಂಡಿದ್ದೀವೋ ನಾನಿಲ್ಲಿ 1/4 kg ಅಷ್ಟು ತೊಗೊಂಡಿದ್ದೀನಿ, ಕಡಿಮೆ ಕ್ವಾಂಟಿಟಿನೇ ತೊಗೊಂಡಿರೋದು. ಇದನ್ನು ಸ್ವಲ್ಪ ಗ್ರೈಂಡ್ ಮಾಡಿಕೊಂಡು ನಾವು ಕಡಲೆ ಪುಡಿನೂ ಸ್ವಲ್ಪ ಪುಡಿ ಮಾಡಿಕೊಂಡು ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಉಂಡೆಗಳ ಥರ ಮಾಡ್ಕೋಬೋದು. ನೀವು ಬೇಕಂದರೆ ನೀವು ಮೊಟ್ಟೆನೂ ಹಾಕೋಬೋದು. ನನಗೆ ಮೊಟ್ಟೆ ಹಾಕಲ್ಲ, ಸೊ ಹಾಗಾಗಿ ನಾನು ಮೊಟ್ಟೆ ಹಾಕಿಲ್ಲ. ಹೀಗೆ ಪುಟ್ಟ ಉಂಡೆಗಳು ಮಾಡ್ಕೋಬೇಕು. ನಾವು ಯೂಶ್ವಲಿ ಉಂಡೆ ಮಾಡ್ಕೋಬೇಕಾದ್ರೆ ಸ್ವಲ್ಪ ದಪ್ಪ ಮಾಡ್ಕೋತೀವಿ. ಕೈಮಾ ಉಂಡೆ ಸಾಂಬಾರು ಮಾಡಬೇಕಾದ್ರೆ ದೊಡ್ಡದಾಗಿ ಮಾಡ್ಕೊತೀವಿ. ಈಗ ನಾವು
ಕುರ್ಮಾಗೆ ಹಾಕಬೇಕಾಗಿರೋದ್ರಿಂದ ಪುಟಾಣಿಗೆ ಮಾಡಿಕೊಂಡು ಇದನ್ನು ಅದ್ರ ಜೊತೆ ಹಾಕ್ತಿದ್ರೆ ಕೈಮಾ ನಾವು ಗೀ ರೈಸ್ ಜೊತೆ ಕುರ್ಮಾದಲ್ಲಿ ತಿನ್ನುವಾಗ ಅಥವಾ ಚಪಾತಿ ಜೊತೆ ತಿನ್ನುವಾಗ್ಲೂ ಅದು ಒಂದೊಂದು ಉಂಡೆ ಬಾಯಿಗೆ ಸಿಕ್ಕಿದ್ರೆ ತುಂಬ ರುಚಿಯಾಗಿರುತ್ತೆ ಅಂತ ಹೇಳಿಬಿಟ್ಟು ನಾನು ಸಣ್ಣ ಸಣ್ಣದಾಗಿ ಉಂಡೆಗಳನ್ನ ಮಾಡಿ ಇಲ್ಲಿ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಹೀಗೆ ಡೀಪಾಗಿ ಫ್ರೈ ಮಾಡಿಕೊಂಡು ಇದು ಬ್ರೌನ್ ಕಲರ್ ಬಂದಮೇಲೆ ನಾವು ಇದನ್ನು ತೆಗೆದು ಏನೇನು ಕುರ್ಮಾ ನಾವು ಮಾಡ್ಕೊಂಡಿದ್ದೀವೋ ಅದಕ್ಕೆ ಒಳಕ್ಕೆ ಮಿಕ್ಸ್ ಮಾಡಿಬಿಟ್ರೆ ತುಂಬಾ ರುಚಿಯಾಗಿರುತ್ತೆ. ಇದನ್ನು ನಾವು ಹಾಗೆ ಕೂಡ ತಿನ್ಬೋದು. ಕೈಮಾ ಉಂಡೆದು ಕೈಮಾ ವಡೆ ಅಂತ ಹೇಳ್ತೀವಲ್ಲ ಆ ಟೇಸ್ಟ್ ಕೂಡ ಇರುತ್ತೆ. ಸೊ ತುಂಬಾ ಚೆನ್ನಾಗಿತ್ತು. ಸಾಂಬಾರು ಕೂಡ ರೆಸಿಪಿ ನಾನು ಇದೇ ಫಸ್ಟ್ ಟೈಮ್ ಮಾಡಿದ್ದು. ಹೀಗಾಗ್ಬೋದು ನೋಡೋಣ ಅಂತ ಹೇಳಿಬಿಟ್ಟು ಮಾಡಿದ್ದ ರೆಸಿಪಿ. ಇದ್ರ ಜೊತೆಗೆ ಸ್ವಲ್ಪ ಕೈಮಾ ಮಾಡಿಸ್ಕೊಬಂದಿದ್ರಲ್ಲ ಅಲ್ಲಿ ಒಂದಷ್ಟು ಚರ್ಬಿನ ಕೊಟ್ಟಿದ್ದರು. ಸೊ ಇದ್ರ ಜೊತೆ ಹಾಕ್ಬಿಟ್ಟು ಅದನ್ನು ಕೂಡ ಕುದಿಸ್ದೆ. ಫಸ್ಟಿಗೆ ಒಗ್ಗರಣೆಗೆ ಹಾಕ್ಬಿಡ್ಬೇಕಿತ್ತು ನಾನು, ಅದು ತಿನ್ನೋದಕ್ಕೆ ಸಿಗುತ್ತೆ ಅಂತ ಹೇಳಿಬಿಟ್ಟು ಒಂದು ಕುದಿಸಿದ್ರೆ ತುಂಬಾ ರುಚಿಯಾಗಿ ಬರುತ್ತೆ ಅಂತ ಹೇಳಿ ಹಾಕಿದ್ದೆ. ಇಷ್ಟು ರುಚಿಯಾಗಿತ್ತು. ನಾನು ಈಗ ಮಾಡಿರೋ ರೆಸಿಪಿ ನಿಮಗೂ ಕೂಡ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಪ್ಲೀಸ್. ನನ್ನ ರೆಸಿಪಿಗಳು ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ. ಮುಂದಿನ ವೀಡಿಯೋಸಲ್ಲಿ ಒಳ್ಳೆ ರೆಸಿಪಿ, ಒಳ್ಳೆ ಕಾನ್ಸೆಪ್ಟ್ ಜೊತೆ ನಾನು ನಿಮ್ಮ ಜೊತೆ ಬರ್ತೀನಿ. ಈ ರೆಸಿಪಿ ಹೇಗಿತ್ತು ಅಂತ ಹೇಳಿ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ ನನ್ನ ಜೊತೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.